ನಮಸ್ಕಾರಗಳು ಸ್ನೇಹಿತರೆ, ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಮೊದಲನೇದಾಗಿ ಪ್ರತಿಯೊಬ್ಬರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇನ್ನು ಯಾರ್ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಗಂಟೆನ ಹೊಡೀರಿ ಅಂತ ಹೇಳ್ತಾ ಈಗ ಟಾಪಿಕ್ಗೆ ಹೋಗೋಣ. ಮೊದಲನೇದಾಗಿ ನಿತೀಶ್ ಕುಮಾರ್ ರೆಡ್ಡಿ ಅವರು ಮನ್ಕಾಲಿನಿಂದ ತಿರುಪತಿ ಬೆಟ್ಟವನ್ನು ಹತ್ತಿದ್ದಾರೆ ಅಂತ ಹೇಳ್ಬೋದು. ಯಾಕಪ್ಪ ಅಂತ ಹೇಳಿದರೆ ಅವರಿಗೆ ತುಂಬಾ ಖುಷಿಯಾಗಿದೆ, ಹಾಗೂ ಕೂಡ ನಮಗೂ ಕೂಡ ಇದು ಒಂಥರ ತುಂಬ ಖುಷಿಯಾದ ವಿಚಾರ. ಯಾಕಪ್ಪ ಅಂದ್ರೆ ನಮಗೆ ಗೊತ್ತಿರ್ಬೋದು, ಬಾರ್ಡರ್ ಗವಾಸ್ಕರ್ ಟ್ರೋಫಿಯಲ್ಲಿ ಅವರು ಅತ್ಯುತ್ತಮವಾದ ಆಟವನ್ನು ಆಡಿದರು. ಅದೇ ರೀತಿಯಾಗಿ ಇಂಡಿಯಾಕ್ಕೆ ಸೆಕೆಂಡ್ ಹೈಯೆಸ್ಟ್ ರನ್ ಗೆಟ್ಟರ್ ಆದರು ಇವರು. ಮೊದಲನೇದವರು ಯಶಸ್ವಿ ಜೈಸ್ವಾಲ್ ಇದ್ದರು, ಎರಡನೇದವರು ನಿತೀಶ್ ಕುಮಾರ್ ರೆಡ್ಡಿ ಅವರು ಇದ್ದರು. ಇದರಲ್ಲಿ ಇವರು 298 ರನ್ಗಳನ್ನು ಹೊಡೆದಿದ್ದಾರೆ. ಅದರಲ್ಲಿ ಒಂದು ಸೆಂಚುರಿನೂ ಇತ್ತು. ಅದೇ ರೀತಿಯಾಗಿ ಇನ್ನು ಬೌಲಿಂಗಲ್ಲಿ ನೋಡಿದರೆ ಇವರು 5 ವಿಕೆಟ್ಗಳನ್ನು ತೆಗೆದುಕೊಂಡಿದ್ದಾರೆ. ಇನ್ನೂ ಒಂದು ವಿಚಾರ ಏನಪ್ಪ ಅಂದರೆ, ಇವರು ಇಂಗ್ಲೆಂಡ್ ಸಿರೀಸಿಗೆ ಇವರು ಸೆಲೆಕ್ಟ್ ಆಗಿದ್ದಾರೆ ಅಂತ ಹೇಳ್ಬೋದು. ಅದಕ್ಕಾಗಿ ಇವರಿಗೆ ತುಂಬಾ ಖುಷಿಯಾಗಿಬಿಟ್ಟು ಇದೀಗ ತಿರುಪತಿ ಬೆಟ್ಟವನ್ನು ಮೊಣಕಾಲಿನಿಂದ ಹತ್ತಿದ್ದಾರೆ ಅಂತ ಹೇಳ್ಬೋದು. ಅದಕ್ಕಿಂತ ಮೊದಲು ಬಾರ್ಡರ್ ಗವಾಸ್ಕರ್ ಟ್ರೋಫಿ ಮುಗಿದ ನಂತರ ಇವರು ಆಂಧ್ರದ ಏರ್ಪೋರ್ಟಿಗೆ ಬಂದಾಗ ಅವರ ಊರಿನ ಜನಗಳು ಇವರನ್ನು ತುಂಬಾ ರೀತಿಯಾಗಿ ಒಂಥರ ಹೀರೋ ವರ್ಷನ್ನಲ್ಲಿ ಇವ್ರನ್ನ ವೆಲ್ಕಮ್ ಮಾಡ್ಕೊಂಡ್ರು ಅಂತ ಹೇಳ್ಬೋದು. ಇನ್ನು ಎರಡನೇ ವಿಷಯ, ಕರ್ನಾಟಕದ ಜನ ಖುಷಿ ಪಡುವಂತಹ ವಿಚಾರ. ಯಾಕಪ್ಪ ಅಂದ್ರೆ ಅದರಲ್ಲೂ ಕೂಡ ಕೊಡಗಿನವರು ತುಂಬಾ ಖುಷಿ ಪಡಬೇಕಾದಂಥವಿದೆ. ಯಾಕಪ್ಪ ಅಂದ್ರೆ ಕರ್ನಾಟಕದ ಕಾಶ್ಮೀರ ಎಂದೇ ಹೆಸರಾದಂಥ ಕೊಡಗಿನಲ್ಲಿ ಇದೀಗ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂ ಒಂದು ತಲೆ ಎತ್ತಿದೆ ಅಂತ ಹೇಳ್ಬೋದು. ಯಾಕಪ್ಪ ಅಂದರೆ ಈ ಮೊದಲೇ ಇಲ್ಲಿನ ಜನಗಳು ತುಂಬಾ ಉತ್ಸುಕರಾಗಿದ್ದರು. ಯಾಕಪ್ಪ ನಮ್ಮಲ್ಲಿ ಒಂದು ಸ್ಟೇಡಿಯಂ ಮಾಡಿ ಅಂತ ಬಹಳ ದಿನಗಳಿಂದ ಇವರು ಕೇಳ್ಕೊಂಡಿದ್ರು. ಇದೀಗ ಮಾಡಿರಲಿಲ್ಲ. ಈಗ ಅವರು ಇನಿಷಿಯೇಷನ್ ತೊಗೊಂಡು ಮಾಡೋಕ್ಕೆ ಹೊಂಟಿದ್ದಾರೆ ಅಂತ ಹೇಳ್ಬೋದು. ಇದು ಎಲ್ಲಿ ನಡೆಯಕತ್ತೈತಪ್ಪ ಅಂದ್ರೆ ಮಡಿಕೇರಿಯ ಪಾಲೆಮಾಡ್ನಲ್ಲಿ ಇದು ನಡೀತಾ ಇದೆ ಅಂತ ಹೇಳ್ಬೋದು. ಇದು ಸುಮಾರು 50 ಕೋಟಿ ಒಂದು ಪ್ರಾಜೆಕ್ಟ್ ಆಗಿದೆ ಅಂತ ಹೇಳ್ಬೋದು. ಇದರಲ್ಲಿ 12 ಎಕರೆ ಜಾಗ ಬೇಕಂತ ಇವರು ಹೇಳಿದ್ದಾರೆ. 12 ಎಕರೆ ಜಾಗನೂ ಈಗ ಸಿಕ್ಕಿದೆ. ಈಗ ಇವರು ಕನ್ಸ್ಟ್ರಕ್ಷನ್ ನಡೆಸಿದ್ದಾರೆ. ಇನ್ನೂ 3-4 ವರ್ಷಗಳಲ್ಲಿ ಸ್ಟೇಡಿಯಂ ಕಂಪ್ಲೀಟ್ ಆಗುತ್ತೆ. ಅದರಲ್ಲಿ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಆಗುತ್ತೆ ಅಂತ ಹೇಳ್ಬೋದು. ಅದರಲ್ಲಿ ಕೂಡ ಕ್ರಿಕೆಟ್ ಆಟವನ್ನು ಆಡ್ತಾರೆ. ಈ ಸ್ಟೇಡಿಯಮನ್ನು ಯಾವ ಮಾದರಿ ಇಟ್ಕೊಂಡು ಮಾಡಿದ್ದಾರೆ ಅಂತ ಹೇಳಿದರೆ, ಹಿಮಾಚಲದ ಧರ್ಮಶಾಲಾ ಸ್ಟೇಡಿಯಂ ಏನೈತೆ ನೋಡಿ, ಆ ರೀತಿಯಾಗಿ ಅದನ್ನು ನೋಡ್ಕೊಂಬಿಟ್ಟು ಅದೇ ರೀತಿ ಮಾಡಬೇಕಂತ ಹೇಳ್ಕೊಂಡು ಇನಿಷಿಯೇಷನ್ ತೊಗೊಂಡು ಅದೇ ರೀತಿ ಪ್ಲ್ಯಾನನ್ನು ಮಾಡಿಕೊಂಡು ಇವರು ಈ ಸ್ಟೇಡಿಯಂನ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಇನ್ನು ಮೂರನೇ ಟಾಪಿಕ್ಕು, ನಮ್ಮ RCBಯ ಮೆಂಟರ್ ಆದಂಥ, ಅದೇ ರೀತಿಯಾಗಿ ಮಾಜಿ RCBಯ ಪ್ಲೇಯರ್ ಆದಂಥ ದಿನೇಶ್ ಕಾರ್ತಿಕ್ ಅವರು ಇದೀಗ ಸೌತ್ ಆಫ್ರಿಕಾ ಲೀಗನ್ನು ಆಡಕತ್ತಾರೆ ಅಂತ ಹೇಳ್ಬೋದು. ಅದರಲ್ಲಿ ಇವರು ಪಾಲ್ ರಾಯಲ್ಸ್ ಅವ್ರ ಟೀಮ್ ಜೊತೆಗೆ ಬಿಟ್ಟು ಆಟ ಆಡಕತ್ತಾರ. ಮೊದಲನೇದಾಗಿ ಇವರು ಆಡಕತ್ತಾರ ಅವರು. ಅದರಲ್ಲಿ ಇವರು ಕೇವಲ 2 ರನ್ಗಳಿಂದ ಇವರು ಔಟ್ ಆಗಿದ್ದಾರೆ ಅಂತ ಹೇಳ್ಬೋದು. ಇದು ನೋಡೋಣ ಏನಾಗುತ್ತೆ ಮುಂದಿನ ಮ್ಯಾಚ್ಗಳಲ್ಲಿ ನೋಡೋಣ. ಇದು ಒಂದೇ ಫಸ್ಟ್ ಮ್ಯಾಚ್ ಅವ್ರು ಆಡಿರೋದು, ಅದರಲ್ಲಿ ಅವ್ರು ಔಟ್ ಆಗಿದ್ದಾರೆ. ಇನ್ನು ಮುಂದೆ ಮ್ಯಾಚ್ಗಳು ಇದಾವಲ್ಲ, ಅದರಲ್ಲಿ ಆಡ್ತಾರೆ ಅಂತ ಹೇಳ್ಬೋದು. ಇನ್ನು ಎರಡನೇ ಅಪ್ಡೇಟು, ಅದೇ ಸೌತ್ ಆಫ್ರಿಕಾ T20 ಲೀಗ್ನ ಬಗ್ಗೆ. ಇದರಲ್ಲಿ ಕಗಿಸೋ ರಬಾಡ್ ಅವ್ರ ಬಗ್ಗೆ ನಮಗೆ ಗೊತ್ತು. ಇವರು ಸೌತ್ ಆಫ್ರಿಕಾದ ಒಬ್ಬ ಫಾಸ್ಟ್ ಬೌಲರು. ಅವರು ಇದೀಗ 4 ಓವರ್ ಮಾಡಿಕೊಂಡು 22 ರನ್ಗಳನ್ನು ಕೊಟ್ಟು 2 ವಿಕೆಟನ್ನು ತಗೊಂಡಿದ್ದಾರೆ. ಅದರಲ್ಲಿ 2 ವಿಕೆಟ್ ಹೆಂಗಪ್ಪ 2 ವಿಕೆಟ್, ಅದೇ ರೀತಿ 2 ಮಿಡನ್ ಓವರ್ ಹೆಂಗಪ್ಪ ಅಂದ್ರೆ, ಅದರಲ್ಲಿ 1 ಓವರ್ನಲ್ಲಿ ಮೊದಲನೇ ಬಾಲು ವಿಕೆಟು, ಪ್ರತಿಯೊಂದು ಬಾಲ್ನು ಡಾಟು. ನೆಕ್ಸ್ಟ್ ಇನ್ನು ಅದೇ ರೀತಿಯಾಗಿ ಮುಂದಿನವ್ರದ್ದು ಅದು ಕೂಡ 1 ವಿಕೆಟು ಕಂಪ್ಲೀಟ್ ಆದಂಥ ಡಾಟ್ ಬಾಲ್ ಆಗಿದ್ದಾವೆ. ಇನ್ನು ನೆಕ್ಸ್ಟ್ 2 ಓವರ್ಗಳಲ್ಲಿ ಇವರು ಕೇವಲ 22 ರನ್ಗಳನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಧನ್ಯವಾದಗಳು ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ಕ್ರಿಕೆಟ್ ಸುದ್ದಿ. ಮುಂದೆ ಸಿಗೋಣ.